ರಿಷಬ್ ಶೆಟ್ಟಿ ಜೂನಿಯರ್ ಎನ್‌ಟಿಆರ್ ನಿನ್ನ ಸಡನ್ಲಿ ಮೀಟ್ ಆದ್ರೂ ಪೂರಾ ಸೋಷಿಯಲ್ ಮೀಡಿಯಾ ಟ್ರೆಂಡ್ನಾಗ ಬಂತು. ಈಗ ಯಾಕೆ ಮೀಟ್ ಆದರು, ಏನು ಕಾಂತಾರ ಮೂವಿ ಒಳಗೆ ರಿಷಬ್ ಶೆಟ್ಟಿ ರೋಲ್ ಪ್ಲೇ ಮಾಡ್ಬೋದಾ? ಇದಕ್ಕಿಂತ ಪೆಹ್ಲೆನೂ ಒಂದು ಪೋಸ್ಟರ್ ರಿಲೀಸ್ ಆಗಿತ್ತು ಜೂನಿಯರ್ ಎನ್‌ಟಿಆರ್ ರಿಷಬ್ ಶೆಟ್ಟಿ ಅವ್ರದ್ದು. ರಿಷಬ್ ಶೆಟ್ಟಿ ಅವಾಗಂದ್ರು ನಾ ಕಾಂತಾರ ಮೂವಿ ಒಳಗೆ ಬೇರೆ ಆ್ಯಕ್ಟ್ರಾಗ ನಾ ಚೂಸ್ ಮಾಡ್ಬೇಕಂದ್ರೆ ನಾ ಎನ್‌ಟಿಆರ್ಗೆ ಅವ್ರಿಗೆ ಸೂಟಬಲ್ ಆತಂದು ಅವರು ಅವಾಗೊಂದು ಮಾತಂದರು. ಅದೇ ಟ್ರೆಂಡ್ನಾಗ ಇದ್ದಿರ್ಬೇಕಾ? ಕಾಂತಾರ 2 ಪಾರ್ಟ್ ಒಳಗೆ ಏನು ಎನ್‌ಟಿಆರ್ದೇನು ಇಂಪಾರ್ಟೆಂಟ್ ರೋಲ್ ಅದ. ಎನ್‌ಟಿಆರ್ದು ದೇವರ ಮೂವಿ ಬರ್ಲತ್ತದ. ಫಸ್ಟ್ ಪಾರ್ಟ್ ಈಗ ಬರ್ಲತ್ತದ, ಸೆಕೆಂಡ್ ಪಾರ್ಟ್ ಇನ್ನೂ ಬರ್ಲಕ್ಕೆ ಟೈಮ್ ಅದ. ಮೇ ಬಿ ಸೆಕೆಂಡ್ ಪಾರ್ಟ್ ಒಳಗೇನೆ ರಿಷಬ್ ಶೆಟ್ಟಿದು ಇಂಪಾರ್ಟೆಂಟ್ ರೋಲ್ ಅದ. ಇಲ್ಕರ್ ರಿಷಬ್ ಶೆಟ್ಟಿ ಡೈರೆಕ್ಷನ್ದಾಗೆ ಎನ್‌ಟಿಆರ್ದು ಒಂದು ಮೂವಿ ಬರ್ಬೋದ. ಆ ಮೂವಿ ಒಳಗೆ ನಮ್ಮ ರಿಷಬ್ ಶೆಟ್ಟಿ ಅವ್ರು ನೆಗೆಟಿವ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ. ಬಟ್ ಇನ್ನೂ ಅಫಿಷಿಯಲಿ ಏನೂ ಗೊತ್ತಾಗಲಾಗದ. ಬಟ್ ಇದೇ ಟ್ರೆಂಡ್ ಏನು ಹೇಳ್ತದ, ಸಡನ್ಲಿ ಈಗ ಯಾಕೆ ಮೀಟ್ ಆದರು. ಎನ್‌ಟಿಆರ್ ಅವ್ರ ಮದರ್ ಅವರೇ 2 ಸೆಪ್ಟೆಂಬರ್ದೇ ಅವ್ರ ಬರ್ಡೇ ದಿನವೇ ಅರಸಲಿಗೆ ದರ್ಶನ ಮಾಡ್ಲಿಕ್ಕೆ ಹೋಗಿರಿ ಶ್ರೀಕೃಷ್ಣ ದೇವರಿಗೆ. ಅಲ್ಲೇ ಮೀಟ್ ಆದಮೇಲೆ ಎಲ್ಲೋ ಮಂದಿ ಈ ಥರ ಟ್ರೆಂಡ್ನಾಗ ಒಂದು ನಡೀತದೆ ಮಾತುಗಳೆಲ್ಲ. ಇನ್ನೂ ಕನ್ಫರ್ಮೇಷನ್ ಇಲ್ಲ. ಏನೇನು ಕನ್ಫರ್ಮೇಷನ್ ಬಂದಮೇಲೆ ನಮಗೆ ಗೊತ್ತಾಗ್ತದೆ ಈ ಮೂವಿ ಬಗ್ಗೆದಾಗೆ, ಅಪ್ಡೇಟ್ ಬಗ್ಗೆದಾಗೆ. ಬಟ್ ಹಂಗೆ ಸೆಕೆಂಡ್ ಒನ್ ಸರಿಪೋದ ಶನಿವಾರ ಮೂವಿ 85 ಥಿಯೇಟರ್ನಲ್ಲಿ ₹50 ಪ್ರೈಸ್ ಇಟ್ಟಾರ. ಥೋಡೆ ಥಿಯೇಟರ್ನಲ್ಲಿ ಕಮ್ ರೇಟ್ ಮಾಡಿಗೆ ಟಿಕೆಟ್ ಅಂತ ಇಟ್ಟಾರ. ಸೆಕೆಂಡ್ ನಾವು ಮಾತಾಡೋಣ ನಮ್ಮ ದುನಿಯಾ ವಿಜಯ್ ಅವ್ರದ್ದೇ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಾರ. VK30 ಅಂತ ಮೂವಿ ಪೋಸ್ಟರ್ ಅಂತ ರಿಲೀಸ್ ಮಾಡ್ಯಾರ. ಕೋರ್ಟ್ ಲೈಫ್ನು ಬುಕ್ಕಿಂಗ್ ಇನ್ನೂ ಚಾಲೂ ಆಗಿಲ್ಲ. ಮೇ ಬಿ ಇನ್ನೊಂದು 4 ದಿನದಿಂದ ಬುಕ್ಕಿಂಗ್ ಚಾಲೂ ಆಗ್ತದ. ನೆಕ್ಸ್ಟ್ ಒನ್ ನಂದಮೂರಿ ಬಾಲಕೃಷ್ಣ ಅವ್ನ ಮಗಂದು ಒಂದು ಮೂವಿ ಬರ್ಲತ್ತದ. ಫಿಲ್ಮ್ ಡೈರೆಕ್ಟರ್ ಬೈ ಪ್ರಶಾಂತ್ ವರ್ಮಾ, ಹನುಮಾನ್ ಮೂವಿ ಡೈರೆಕ್ಟರ್. ಏನು ಇದು ಯೂನಿವರ್ಸ್ ಪಾರ್ಟೇ ಇರ್ಬೋದಾ, ಏನು ಸಪ್ರೇಟ್ ಇದು ಮೂವಿ ಬರ್ಬೋದಾ? ಬಟ್ ಇನ್ನು ಡೈರೆಕ್ಟರ್ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ. ಇನ್ನೊಂದು 4 ದಿನದಿಂದ ಇದು ಪೂಜಾ ಸೆರೆಮನಿ ಆದಮೇಲೆ ನಮಗೆ ಗೊತ್ತಾಗ್ತದ ಈ ಮೂವಿ ಸಂಗಟ್ ಯಾರ್ಯಾರು ಆ್ಯಕ್ಟರ್ಗಳು ಫಿಲ್ಮ್ನಲ್ಲಿ ಯಾರಂತ. ಬಟ್ ವೇಟಿಂಗ್ ಅದ ಬಾಸ್. ನಂದಮೂರಿ ಬಾಲಕೃಷ್ಣ ಮಗನ್ ಫಿಲ್ಮ್ ಫಸ್ಟ್ ಟೈಮ್ ಬರ್ಲತ್ತದ. ಅವ್ರ ಮೂವಿಲ ಅವ್ರು ಯಾವಾಗಲೂ ಒಂದು ಮೂವಿ ಮಾಡಿಲ್ಲ. ಬಟ್ ಇದು ಮೂವಿ ನೋಡಿ ಇದೊಂದು ಯೂನಿವರ್ಸ್ ಪಾರ್ಟ್ ಆಗ್ಬೋದಾ, ಏನು ಡಿಫ್ರೆಂಟ್ ಜಾನರ್ದಾಗ ಇದು ಮೂವಿ ಬರ್ಬೋದಾ? ಈ ಮೂವಿ ಒಳಗೆ ಬಾಲಕೃಷ್ಣದು ಒಂದು ಇಂಪಾರ್ಟೆಂಟ್ ಕೀ ರೋಲ್ ಅಂತ ಎಲ್ಲ ಥರ ಅಫಿಷಿಯಲಿ ಹಿಂಗೆ ಚರ್ಚೆ ನಡೀತದ. ಬಟ್ ಡೈರೆಕ್ಟರ್ ಅನೌನ್ಸ್ಮೆಂಟ್ ಕೊಡತನ ಇನ್ನು ನಮಗೇನು ಗೊತ್ತಾಗಲ್ಲ. ಹಂಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್.